ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿ ಕೈರುಚಿ 24. ಇನ್ನೂ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ಬಂದು ನಿಮಗೆ ಸೇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ವಿಡಿಯೋಗೊಂದು ಲೈಕು ಹಾಗೆ ಕಮೆಂಟನ್ನು ಮಾಡೋದು ಮಾತ್ರ ಮರಿಬೇಡಿ. ನೀವು ಕೊಡೋ ಒಂದು ಲೈಕು ಒಂದು ಕಮೆಂಟೇ ನನಗೆ ನೆಕ್ಸ್ಟ್ ವಿಡಿಯೋಗೆ ಮೋಟಿವೇಶನಲ್ ಆಗಿರುತ್ತೆ. ಇವತ್ತಿನ ವಿಡಿಯೋ ಬಂದು ನನ್ನ ಮಗಂದು ಬರ್ತ್ಡೇ ವಿಡಿಯೋ ಆಗಿರುತ್ತೆ. ನಾವು ಬೆಂಗಳೂರಿಂದ ತುಮಕೂರಿಗೆ ಹೋಗಿ ನನ್ನ ಮಗನ ಬರ್ತ್ಡೇನ ಮಾಡಿದ್ದಾಗಿತ್ತು. ಸೊ ಏನಕ್ಕೆ ಬೆಂಗಳೂರಿಂದ ತುಮಕೂರಿಗೆ ಹೋಗಿದ್ವಿ ಅಂತೆಲ್ಲ ನೆಕ್ಸ್ಟು ಹೇಳ್ತಾ ಹೋಗ್ತೀನಿ. ಆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೆ ಕೊನೆಯವರೆಗೂ ವಿಡಿಯೋನ ನೋಡಿ. ವಿಡಿಯೋ ತುಂಬ ಚೆನ್ನಾಗಿದೆ. ನಾವೆಲ್ಲ ಬರ್ತ್ಡೇ ಹೇಗೆ ಮಾಡಿದ್ವಿ, ಹಾಗೆ ಎಲ್ಲೆಲ್ಲ ಹೋಗಿ ಮತ್ತೆ ಬೆಂಗಳೂರು ರೀಚ್ ಆದ್ವಿ ಅಂತ ಫುಲ್ಲು ಡೀಟೇಲ್ ವಿಡಿಯೋನ ಹಾಕಿದ್ದೀನಿ. ಇವತ್ತು ಬೆಳಗ್ಗೆ ನನ್ನ ಮಗನ ಬರ್ತ್ಡೇ ಆಗಿರೋದ್ರಿಂದ ನನ್ನ ಮಗನ ಫೇವ್ರೆಟ್ ಬಂದು ಗುಲಾಬ್ ಜಾಮೂನು ಮತ್ತು ಅದಕ್ಕಿಂತ ಹೆಚ್ಚು ಇಷ್ಟ ಅಂದರೆ ಒಬ್ಬಿಟ್ಟು. ಅವನಿಗೆ ತುಂಬ ಇಷ್ಟ. ಅವ್ನು 1 ಮಂತಿಂದ ಹೇಳ್ತಾನೆ, ಇದಮ್ಮ ನನಗೆ ಜಾಮೂನು ಮತ್ತು ಒಬ್ಬಿಟ್ಟನ್ನು ಮಾಡು ಅಂತ. ಬಟ್ ನನಗೆ ಹಬ್ಬ ಇರೋದ್ರಿಂದ ವರಮಹಾಲಕ್ಷ್ಮಿಗೆ ಹೆಂಗೂ ಒಬ್ಬಟ್ಟು ಮಾಡಬೇಕಾಗಿತ್ತಲ್ವ, ಸೊ ಅದಕ್ಕೆ ಜಾಮೂನನ್ನು ಮಾಡಿಕೊಟ್ಟಿದ್ದೆ. ಹಾಗೆ ಪ್ರೋಟೀನ್ ಮಿಕ್ಸ್ ಕೂಡ ರೆಡಿ ಮಾಡಿದ್ದೆ. ನಾವು ಬೆಳಗ್ಗೆ ಎದ್ದು ಪ್ರೋಟೀನ್ ಮಿಕ್ಸ್ ನಾವು ಕುಡಿತೀವಿ ನಮ್ಮ ಮನೆಯಲ್ಲಿ. ನಾನು ನಮ್ಮ ಮನೆಯವರು ಮಕ್ಳಿಗೆ ಎಲ್ಲರಿಗೂ ಕೊಡ್ತೀನಿ. ಹಾಗೆ ನಾನಿಲ್ಲಿ ಟಿಫನ್ಗೆ ಅಂದ್ಬಿಟ್ಟು ಇಡ್ಲಿನ ಮಾಡ್ಕೊಂಡಿದ್ದೆ. ಇಡ್ಲಿ ಬಂದು ನನ್ನ ಆಲ್ ಟೈಮ್ ಫೇವ್ರೆಟ್ ಟಿಫನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೆ ಇವಾಗಲೂ ನೋಡ್ತಾ ಇದ್ದರೆ ತಿನ್ನಬೇಕು ಅಂತ ಆಸೆ ಆಗ್ತಿದೆ, ಅಷ್ಟು ಇಷ್ಟ ನನಗಂತೂ ಇಡ್ಲಿ ಅಂದರೆ. ಹಾಗೆ ಇಡ್ಲಿಗೆ ಕಾಂಬಿನೇಷನ್ ಆಗಿ ಚಟ್ನಿನ ಮಾಡಿದ್ದೆ. ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಟೈಮು ಸಾಲಲಿಲ್ಲ. ಸೊ ಅದಕ್ಕೋಸ್ಕರ ಶುಕ್ರವಾರ ಬೇರೆ ಆಗಿತ್ತಲ್ವ, ಆಗಸ್ಟ್ 1 ನನ್ನ ಮಗ ಹುಟ್ಟಿದ್ದು. ಆಗಸ್ಟ್ 1ನೇ ತಾರೀಕು ಶುಕ್ರವಾರ ಬಂದಿತ್ತು. ಮನೆಯಲ್ಲಿ ವಾರ ಅದು ಇದು ಅಂತ ಕೆಲಸ ಜಾಸ್ತಿ ಇರುತ್ತೆ ಅಂತ ಸಾಂಬಾರು ಮಾಡೋಕ್ಕಾಗಿರಲಿಲ್ಲ, ಚಟ್ನಿನೇ ಮಾಡಿದ್ದೆ. ಅದು ನೋಡಿ ನನ್ನ ಮಗನೂ ಕೂಡ ಬೇಗನೆ ಎದ್ದಿದ್ದೆ ಇವತ್ತು ಬರ್ತ್ಡೇ. ಅವ್ನು ನಾರ್ಮಲ್ ಡೇಸಲ್ಲಂತೂ ಎದ್ದೇಳೋದೇ ಇಲ್ಲ. ಅವ್ನು ಎಬ್ಬರಿಸೋದು ಅಂದರೆ ನನಗೆ ಸಾಹಸ ಮಾಡ್ದಂಗೆ, ನನಗೂ ನಮ್ಮ ಮನೆಯವ್ರಿಗೆ. ಆದರೆ ಈ ಸಲ ಬರ್ತಡೇಗೆ ಅವನೇ 6:30ಗೆಲ್ಲ ಎದ್ದು ಕುಂತಿದ್ದ. ಯಾಕಂದರೆ ಅವ್ರ ಅಕ್ಕ ಪೇಪರಲ್ಲಿ ಏನೋ ಕ್ರಾಫ್ಟ್ ಮಾಡಿಕೊಟ್ಟಿದ್ಲು ಅವ್ನ ಬರ್ತಡೇಗೆ. ನೋಡಿ ಇದನ್ನೇ ಏನೋ ಕೊಟ್ಬಿಟ್ಟಿದ್ದಾಳೆ ನಮ್ಮ ಅಕ್ಕ ನನ್ನ ಬರ್ತಡೇಗೆ ಮಾಡಿಬಿಟ್ಟು ಅಂತ. ಅವನಿಗೆ ನನ್ನ ಖುಷಿ, ನಮ್ಮ ಅಕ್ಕ ಏನೋ ಮಾಡ್ಕೊಟ್ಬಿಟ್ಟಿದ್ದಾಳೆ ಈ ಥರ ಎಲ್ಲ ನನ್ನ ಬರ್ತಡೇಗೆ ಅಂತಂತ ಅಂದ್ಬಿಟ್ಟು ನೋಡಿ ಅದನ್ನು ಇಟ್ಕೊಂಡೇ ಇದ್ದ. ಅವನು ತುಮಕೂರಿಗೆ ಹೋದರೂ ಕೂಡ ಬಸ್ಸಲ್ಲೂ ಕೂಡ ತುಮಕೂರಿಗೆ ಹೋದರೂ ಕೂಡ ಇಟ್ಕೊಂಡೇ ಬಂದಿದ್ದ. ನಮ್ಮ ಅಕ್ಕ ನನಗೆ ಕೊಟ್ಬಿಟ್ಟಿದ್ದಾಳೆ ಅಂತ ಅಂದ್ಬಿಟ್ಟು ಅದೇನೋ ಕೊಟ್ಬಿಟ್ಟಿದ್ದಾಳೆ ಅನ್ನೋ ಖುಷಿ. ಅವ್ನ ಖುಷಿಗೆ ಪಾರನೇ ಇರಲಿಲ್ಲ. ಹಾಗೆ ನಾನು ನೋಡಿ ಅವ್ನಿಗೆ ಸ್ನಾನ ಮಾಡಿಸೋಣ ಅಂದ್ಬಿಟ್ಟು ಇದೇ ಅವ್ನ ಬರ್ತಡೇಗೆ ತಂದಿದ್ದು ಬಟ್ಟೆ. ಸೊ ಎಲ್ಲ ಬಟ್ಟೆನೆಲ್ಲ ಎತ್ತಿಟ್ಕೊಂಡೆ. ಹಾಗೆ ಮನೆಯಲ್ಲಿ ನಮ್ಮ ಮನೆಯವರು ಬೆಳಗ್ಗೆನೇ ಎದ್ದು ಎಲ್ಲ ಪೂಜೆನ ಮಾಡಿದರು. ನಾನೆಲ್ಲ ಟಿಫನೆಲ್ಲ ಮಾಡಿ ನನ್ನ ಮಗನೂ ಕೂಡ ಸ್ನಾನನ ಮಾಡಿಸಿ ಅವನ ಕೈಲೂ ಕೂಡ ನೋಡಿ ದೇವ್ರಿಗೆ ಪೂಜೆನ ಮಾಡಿಸ್ತಾ ಇದ್ದೀನಿ. ಅವನಂತೂ ಸ್ನಾನ ಮಾಡಿ ಡೈಲಿ ಸ್ನಾನ ಮಾಡೇ ಮಾಡ್ತಾನೆ. ಅವನಂತೂ ಮುಖ ತೊಳ್ಕೊಂಡು ಹೋಗು ಅಂದರೆ, ಇಲ್ಲ ಅಮ್ಮ ನಾನು ಸ್ನಾನನೇ ಮಾಡೋದು ಅಂತಂತ ಹೇಳ್ತಾನೆ. ಯಾಕಂದರೆ ನಮ್ಮ ಬಿಲ್ಡಿಂಗಲ್ಲಿ ನನ್ನ ಫ್ರೆಂಡ್ ಮಗ ಒಬ್ಬರು ಇದ್ದಾರೆ, ಲೋಚನ್ ಅಂತ. ಅವ್ರು ಹೇಳಿರೋದಂತ, ಒಂದು 7th ಸ್ಟ್ಯಾಂಡರ್ಡ್ ಹುಡುಗ ದಿನ ಡೈಲಿ ಸ್ನಾನ ಮಾಡಿ ದೇವ್ರಿಗೆ ಕಡ್ಡಿ ಬೆಳಗ್ಗೆ ಹೋಗಬೇಕು ಅಂತ. ಅದನ್ನು 2 ತಿಂಗಳಿಂದ ಅವನು ಅದೇ ರೀತಿ ಮಾಡ್ತಾಯಿದ್ದ. ಅವ್ನು ಹೇಳ್ಬಿಟ್ಟಿದ್ದಾನೆ ಅಂತ ನೋಡಿ. ಫೈನಲಿ ನನ್ನ ಮಗುನ ಈ ಥರ ರೆಡಿ ಮಾಡಿದ್ದೆ. ಇನ್ನೊಂದು ಡ್ರೆಸ್ ಬಂದು ಊರಿಗೆ ಹೋಗಿ ಹಾಕೋಣ ಅಂದ್ಬಿಟ್ಟು ನೋಡಿ ಇಲ್ಲಿ ಟೀ ಶರ್ಟನ್ನು ಹಾಗೆ ಜೀನ್ಸ್ ಪ್ಯಾಂಟನ್ನು ಹಾಕಿ ಅವನ್ನ ರೆಡಿ ಮಾಡಿ ಒಂದೆರಡು ಫೋಟೋ ಶೂಟ್ ಮಾಡಿಕೊಂಡೆ. ಅಷ್ಟರಲ್ಲಿ ನಮ್ಮ ಮನೆಯವ್ರಿಗೆಲ್ಲ ಅವನನ್ನು ಕರ್ಕೊಂಡೋಗಿ ಗಣೇಶನ ದೇವಸ್ಥಾನಕ್ಕೆ ಅರ್ಚನೆನ ಮಾಡಿಸಿ ಕರ್ಕೊಬಂದರು. ಹಾಗೆ ಆ ಹುಡುಗರೆಲ್ಲ ಸ್ಕೂಲಿಗೆಲ್ಲ ಹೋಗಿ ಬಂದಾದಮೇಲೆ ಮಧ್ಯಾಹ್ನ ನಾನು ನಮ್ಮ ಅತ್ತೆ, ನನ್ನ ಮಗಳು, ನನ್ನ ಮಗ 4 ಜನ ಊರ ಕಡೆ ಹೊರಟ್ವಿ. ನೋಡಿ ಬಸ್ಸಲ್ಲಿ ಹಾಗೆ ಒಂದು ವ್ಯೂನ ತಕ್ಕೊಂಡೆ. ಬಸ್ಸಲ್ಲಿ ಹೋಗ್ತಾ ಅಪ್ಪ, ನಮಗಂತೂ ಬಸ್ಸಲ್ಲಂತೂ ಇವಾಗಂತೂ ಬೆಂಗಳೂರು ಟು ತುಮಕೂರು ರೋಡ್ನೆಲ್ಲ ತುಂಬ ಅಧ್ವಾನ ಮಾಡಾಕ್ಬಿಟ್ಟಿದ್ದಾರೆ. ಸೊ ಊರಿಗೆ ಹೋಗಿ ತಲುಪೋಷ್ಟರಲ್ಲಂತೂ ಶಿವ ಅನ್ನಂಗೆ ಆಗ್ಬಿಟ್ಟಿತ್ತು. ಫೈನಲಿ ನಾವು ಊರು ಇಳಿದ್ಮೇಲೆ ಅಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ನೋಡಿ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಆನ್ ದಿ ವೇ ಹೋಗ್ತಾ ಒಬ್ಬರು ಗಾಡಿನಲ್ಲಿ ಬಂದರು. ನಮ್ಮೂರವರೇ ಒಬ್ಬರು ಗಾಡಿನಲ್ಲಿ ಬಂದರು. ಅಲ್ಲಿ ಗಂಟ ಡ್ರಾಪ್ ಮಾಡ್ತೀನಿ ಬನ್ನಿ ಅಂದಿದ್ದಕ್ಕೆ ನಮ್ಮ ಅತ್ತೆ, ನೀನು ಮಗಿನ ಕರ್ಕೊಂಡು ಹೋಗು, ನಾವು ಬರ್ತೀವಿ ಅಂತಂತ ಹೇಳಿದ್ರು. ಮಳೆ ಬೇರೆ ಬರೋಂಗಾಗಿತ್ತಲ್ಲ ಅಂದ್ಬಿಟ್ಟು ಅವಣ್ಣ ನಮ್ಮನ್ನು ಡ್ರಾಪ್ ಮಾಡೋಕ್ಕೆ ಅಂತ ಕರ್ಕೊಂಡೋದ್ರು. ಹಾಗೆ ಬನ್ನಿ ನಮ್ಮ ಮನೆಗೆ ಅಂತ ಕರ್ಕೊಂಡೋಗಿ ಕಾಫಿನೂ ಕೂಡ ಕೊಟ್ಟರು. ಹಾಗೆ ಅವ್ರ ಮನೆಯಲ್ಲೂ ಕೂಡ ಒಂದು ವ್ಯೂನ ಎಲ್ಲ ತಕ್ಕೊಂಡೆ. ನೋಡಿ ಇದೆ ಅವ್ರ ಮನೆ. ಇವರೇ ನನ್ನನ್ನು ಅವ್ರ ಮನೆಗೆ ಕರ್ಕೊಂಡೋಗಿ ಕಾಫಿ ಮಾಡಿಸಿ ಕುಡಿಸಿ ಪಾಪ ನಮ್ಮ ಮನೆಗೆ ಅವರು ಕಳಿಸ್ಕೊಟ್ರು. ಹಾಗೆ ನೋಡಿ ಅಲ್ಲಿಂದ ಅವ್ರ ಮನೇನ ಬಿಟ್ಟು ಮಳೆ ಶುರುವಾಗಿತ್ತು. ಮಳೆ ಒಂದು ಸಲ ಬಂದು ನಿಂತಿತ್ತು ಮತ್ತು ಶುರು ಆಗ್ತಿತ್ತು. ಇದೇ ನೋಡಿ ನಮ್ಮೂರು ರಂಗನಾಥ ಸ್ವಾಮಿ ದೇವಸ್ಥಾನ. ಹಾಗೆ ಏನೋ ವಿಶೇಷವಾದ ಪೂಜೆ ಕೂಡ ಇಟ್ಕೊಂಡಿದ್ರು. ಇವತ್ತು ನನ್ನ ಮಗನ ಬರ್ತಡೇ ಇದೊಂದೇ ನನಗೆ ಖುಷಿಯಾಗಿದ್ದು ಅವ್ನ ಬರ್ತಡೇಲಿ. ನೋಡಿ ದೇವಸ್ಥಾನದ್ದು ಹಾಗೆ ವ್ಯೂನೆಲ್ಲ ತಕ್ಕೊಂಡು ಮನೆಗೆ ಫೈನಲ್ ಮನೇನ ರೀಚ್ ಆದ್ವಿ.
ನೋಡಿ ಮನೆಗೆ ಬಂದ್ವಿ. ಆಮೇಲೆ ನಾನು ಓರ್ಗಿತ್ತಿ ಇದ್ದರು ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ, ಹೆಂಗೋ ಬಂದಿದ್ದೆಲ್ಲ ಬನ್ನಿರಿ ಪೂಜೆ ಐತೆ ಅಂತಂತ ಅಂದರು. ಹೆಂಗೋ ಒಳ್ಳೇದಾಯ್ತು ಬಿಡು. ಬೆಳಗ್ಗೆನೇ ನನ್ನ ಮನೆಯವ್ರ ಜೊತೆ ಗಣೇಶನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ನನ್ನ ಮಗನ ಪೂಜೆ ಎಲ್ಲ ಮಾಡಿಸ್ಕೊಂಡು ಕರ್ಕೊಬಂದಿದ್ರು. ನಮ್ಮ ಮನೆಯವರು ಅರ್ಚನೆ ಎಲ್ಲ ಮಾಡಿಸಿ ಕರ್ಕೊಬಂದಿದ್ರು ಗಣೇಶನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ. ಹಾಗೆ ಊರಿಗೂ ಬಂದ್ವಲ್ಲ, ಇವತ್ತು ಬರ್ತಡೇ ಬೇರೆ ಅಲ್ವಾ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಇಲ್ಲಿಂದ ನಾವು ಹಾಗೆ ನಾನು ಊರ್ಗಿತ್ತಿ ಮಗನ್ನೆಲ್ಲ ಮಾತಾಡಿಸ್ಕೊಂಡು ಹಾಗೆ ನಾವು ದೇವಸ್ಥಾನದ ಕಡೆ ಹೊರಟ್ವಿ. ನೋಡಿ ದೇವಸ್ಥಾನಕ್ಕೆ ಬಂದ್ವಿ. ನನ್ನ ಮಗನಿಗೆ ಏನೋ ಖುಷಿ, ಊರಿಗೆ ಹೋಗ್ಬಿಟ್ರೆ ಅವ್ನಿಗೇನೋ ಒಂಥರ ಅಷ್ಟು ಖುಷಿ. ಅವನಂತೂ ಒಂದು ಕಮ್ಮಿ ಅಂದರೂ 2 ತಿಂಗಳಿಂದ ಅಮ್ಮ ನನ್ನ ಬರ್ತಡೆ, ಅಮ್ಮ ಇವತ್ತು ಬರ್ತಡೆ, ನಾಳೆ ಬರ್ತಡೆ ಅಂತಲೇ ಇದ್ದ. ಇದು ಬಂದು ನಮ್ಮ ಮನೆ ದೇವರು ಶ್ರೀ ರಂಗನಾಥ ಸ್ವಾಮಿ. ಮೂಲ ದೇವ್ರು ಬಂದು ಸಾಸ್ಲಲ್ಲಿದೆ. ಸೊ ಇದು ಬಂದು ನೆಲೆ ದೇವರು ಮೆರವಣಿಗೆ ದೇವರು ಅಂತಾರೆ, ಅಲ್ಲಿಂದ ತಂದು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿಸಿರೋದು ನಮ್ಮೂರಲ್ಲಿ. ನೋಡಿ ಹಾಗೆ ವಿಶೇಷವಾದ ಪೂಜೆ ಕೂಡ ಇತ್ತು. ಶುಕ್ರವಾರ ಲಕ್ಷ್ಮೀ ಪೂಜೆ ಅಂತ ಮಾಡ್ತಾಯಿದ್ರು. ಹಾಗೆ ಒಳ್ಳೆ ಅವರು ಐನೂರು ಕೂಡ ಹೇಳ್ತಾಯಿದ್ರು, ನಿಮ್ಮ ಮಗನಿಗೆ ತುಂಬ ಪುಣ್ಯವಂತ ನಿಮ್ಮ ಮಗ, ಇಂಥ ವಿಶೇಷವಾದ ದಿನದಲ್ಲೇ ಬರ್ತಡೇ ಆಗಿರೋದ್ರಿಂದ ಅದರಲ್ಲೂ ದರ್ಶನ ಸ್ವಾಮಿ ನಮ್ಮ ಅಪ್ಪಂದು ರಂಗನಾಥ ಸ್ವಾಮಿ ದರ್ಶನ ಭಾಗ್ಯ ಸಿಕ್ಕಿದೆ ನಿಮ್ಮ ಮಗನಿಗೆ ಅಂತಂತ ಹೇಳ್ತಾಯಿದ್ರು. ಹಾಗೆ ದೇವ್ರದನ್ನೆಲ್ಲ ಹಾಗೆ ಒಂದು ವಿಡಿಯೋನ ತಕ್ಕೊಂಡೆ. ನೋಡಿ ಇದು ಒಂದು ಮೆರವಣಿಗೆ ದೇವರು, ಇದು ಮೆರವಣಿಗೆ ದೇವರು. ಹಾಗೆ ನೋಡಿ ನಾನು ಊರ್ಗಿತ್ತಿ ಎಲ್ಲರೂ ಇದ್ದರು, ಎಲ್ಲ ಒಂದು ಫೋಟೋ ಹಾಕಿ ವ್ಯೂನ ಎಲ್ಲ ತಕ್ಕೊಂಡೆ. ಅಲ್ಲೂ ಕೂಡ ದೇವ್ರದ್ದು ಕೂಡ ಗರ್ಭಗುಡಿ ದೇವ್ರು ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಇದು ಬಂದು ದೇವರು ಬಂದು ನನಗೆ ಒಂದು ವಿಶೇಷನೇ, ನನ್ನ ಮಗ ಒಂದು 8 ತಿಂಗಳು ಒಂದು 5 ತಿಂಗಳು ಮಗು ಇರಬೇಕಾದ್ರೆ ಈ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದ್ದು ನಮ್ಮೂರಲ್ಲಿ. ಅದೊಂದು ನನಗೆ ಸ್ವೀಟ್ ಮೆಮೊರಿ ಅಂತಲೇ ಹೇಳ್ಬೋದು. ಅದನ್ನಂತೂ ಮರೆಯೋದಕ್ಕೆ ಆಗಲ್ಲ ನನಗಂತೂ. ನನ್ನ ಮಗ 5 ತಿಂಗಳು ಮಗು ಇರುವಾಗ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದ್ದು. ಇವಾಗ ಈ ದೇವಸ್ಥಾನಕ್ಕೂ ಕೂಡ 4 ಇಯರ್ ಕಂಪ್ಲೀಟ್ ಆಯಿತು, ನನ್ನ ಮಗನಿಗೂ ಕೂಡ 4 ಇಯರ್ ಕಂಪ್ಲೀಟ್ ಆಗಿದೆ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರಿಗೆಲ್ಲ ನಮಸ್ಕಾರನೆಲ್ಲ ಮಾಡಿಕೊಂಡು ಅಲ್ಲಿ ಬರ್ತಾ ಪ್ರಸಾದನೂ ಕೂಡ ಪ್ರಸಾದ ವಿನಿಯೋಗ ಕೂಡ ಇತ್ತು. ಪ್ರಸಾದ ತೊಗೊಂಡು ಮನೆಗೆ ಬಂದ್ವಿ. ಮನೆಗೆ ಅವರು ಪಲಾವು ಮತ್ತು ಕೇಸರಿಬಾತನ್ನ ಮಾಡಿದರು. ಮನೆಗೆ ಬರೋಷ್ಟರಲ್ಲಿ ನಮ್ಮ ಯಜಮಾನರು ಬಂದಿದ್ದರು. ಹಾಗೆ ಹೇಳಿದ್ದೆ ಅವ್ರಿಗೆ ಬರ್ತದ ಕೇಕನ್ನು ತೊಗೊಬನ್ನಿ ಅಂತಂತ ಹೇಳಿದ್ದೆ. ಬೆಂಗಳೂರಿಂದ ಬರ್ತಾ ಅವ್ರ ಕೇಕನ್ನು ಕೂಡ ತೊಗೊಬಂದರು. ಇದು ಬಂದು ಊರಲ್ಲಿ ಸಾಕಿರೋಂಥ ಬೆಕ್ಕು, ಇದ್ರ ಹೆಸರು ಸೀಬು ಅಂತ ಕರೀತಾರೆ ಎಲ್ಲರೂ. ಹಾಗೆ ನೋಡಿ ನಮ್ಮ ಮನೆಯವ್ರ ಕೇಕೆಲ್ಲ ತಂದಿದ್ರು. ಸಿಂಪಲ್ಲಾಗೆ ಬರ್ತ್ಡೇ ಸೆಲೆಬ್ರೇಷನ್ ಆಗಿತ್ತು. ನನಗೆ ಇಲ್ಲೇ ಮಾಡಬೇಕು ಅನ್ನೋ ಆಸೆದಿತ್ತು. ಯಾಕಂದರೆ ನನ್ನ ಮಗಳದು ನೀವು ಲಾಸ್ಟ್ ವಿಡಿಯೋ ನೋಡಿರ್ಬೋದು. ನನ್ನ ಮಗಳು ಸಿಂಪಲ್ ಆದರೂ ಗ್ರ್ಯಾಂಡಾಗೆ ಥರ ಕಾಣ್ತಾಯಿತ್ತು. ಬಟ್ ನನ್ನ ಮಗನ ಮಾತ್ರ ತುಂಬ ಸಿಂಪಲ್ ಅಂತಲೇ ಅಂದ್ಬಿಡ್ತು. ಅವನಿಗೆ 4 ವರ್ಷ ಕಂಪ್ಲೀಟ್ ಆಗಿ 5 ವರ್ಷ ನಡೀತಾ ಇದೆ. ಸ್ವಲ್ಪ ಮಾಡೋಣ ಗ್ರ್ಯಾಂಡಾಗಿ ಅಂದ್ಕೊಂಡೆ, ಬಟ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನಮಗೆ ನಮ್ಮ ಪಾಪನ ಬರ್ತಡೇ ಆಗಿ ಬೆಳಗ್ಗೆಗೆ ಊರಲ್ಲಿ ಶ್ರಾವಣ ಇತ್ತು. ಸೊ ಅದರಿಂದ ಹೋಗಲೇಬೇಕಾಗಿತ್ತು. ಸರಿ ಇನ್ನೇನು ಬೆಳಗ್ಗೆ ಹೋಗಿ ಶನಿವಾರನೇ ಹೋಗಿ ಎಲ್ಲನೂ ಮಾಡೋದಕ್ಕಾಗಲ್ವಲ್ಲ ಅಂತ ಅಂದ್ಬಿಟ್ಟು ನಾವು ಶುಕ್ರವಾರನೇ ಹೊರಟಿದ್ವಿ. ಅದಕ್ಕೆ ನನ್ನ ಮಗನಿಗೆ ಬೆಳಗ್ಗೆನೇ ದೇವಸ್ಥಾನಕ್ಕೆ ಇಲ್ಲೆಲ್ಲ ಸ್ವೀಟೆಲ್ಲ ಮಾಡಿ ತಿನ್ಕೊಂಡು ಹೋಗಿದ್ವಿ. ನೋಡಿ ಇದು ಶನಿವಾರದ ಬೆಳಗ್ಗೆ ಶ್ರಾವಣದ್ದು ವೀಡಿಯೋ ಆಗಿರುತ್ತಿದ್ದು. ಹಾಗೆ ಇಲ್ಲಿ ಶ್ರಾವಣನೂ ಎಲ್ಲ ಮುಗಿಸ್ಕೊಂಡು ನಾವು ಭಾನುವಾರ ಬೆಳಿಗ್ಗೆ ಬೆಂಗಳೂರಿಗೆ ಹೊರಟ್ವಿ. ನನ್ನ ತಮ್ಮನೂ ಹಾಗೆ ನನ್ನ ಮೈದ ಬಂದಿದ್ದರು. ಇನ್ನೇನು ಬಸ್ಸಲ್ಲಿ ಹೋಗೋಕ್ಕಾಗಲ್ವಲ್ಲ, ಬಸ್ಸು ಬೆಂಗಳೂರು ಟು ತುಮಕೂರು ರೋಡೆಲ್ಲ ಅಗ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ಹೆಂಗೂ ನನ್ನ ಮೈದ ಕಾರ್ ತಂದಿದ್ರಲ್ಲ ಅಂದ್ಬಿಟ್ಟು ಕಾರ್ನಲ್ಲೇ ಬಂದ್ವಿ. ಬಿಕಾಸ್ ನನಗೆ ಸ್ವಲ್ಪ ಬೆಂಗಳೂರಲ್ಲಿ ಕೆಲಸ ಇತ್ತು. ಹಾಗೆ ತಮ್ಮನ್ನ ಮಾಗಡಿಗೆ ಡ್ರಾಪ್ ಮಾಡಿ ಅಲ್ಲಿಂದ ಬೆಂಗಳೂರಿಗೆ ಹೋಗೋಣ ಅಂತ, ಅಮ್ಮವ್ರ ಮನೆ ತಾವರೆಕೆರೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಫೈನಲಿ ತಮ್ಮನ ಮನೆಗೆ ಬಂದ್ವಿ. ಹಾಗೆ ತಮ್ಮನ ಮಕ್ಕಳನ್ನು ನೋಡ್ಕೊಂಡು ಹೋಗೋಣ ಅಂತಂತ ನನ್ನ ತಮ್ಮ ಹಂಗೆ ಹಾಸ್ಪಿಟಲ್ ಇಳಿಸ್ಬಿಟ್ಟು ನಾನು ಹೋಗ್ತೀನಿ ಅಂತಂತ ಹೇಳ್ತಿದ್ರು. ಸರಿ ಇನ್ನೇನು ಹೋಗ್ತಾ ಇದ್ದೀವಲ್ಲ ಹಂಗೆ ಮಕ್ಕಳನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಮನೆಗೆ ಬಂದ್ವಿ. ನೋಡಿ ಹಾಗೆ ನನ್ನ ತಮ್ಮನ ಮಕ್ಕಳನ್ನೆಲ್ಲ ಮಾತಾಡಿಸ್ಕೊಂಡು ಹಾಗೆ ನಮ್ಮ ಮಾಗಡಿಗೆ ಬಂದರೆ ಯಾವುದೇ ಕಾರಣಕ್ಕೂ ನಾವು ಎಕ್ಕರೆ ಇಡ್ಲಿನ ಮಾತ್ರ ಮಿಸ್ ಮಾಡೋದೇ ಇಲ್ಲ. ನೀವೆಲ್ರಿಗೂ ಗೊತ್ತಿದೆ, ನಾನು ತುಂಬ ವಿಡಿಯೋನಲ್ಲಿ ಹಾಕಿದ್ದೀನಿ. ನನಗಂತೂ ತುಂಬಾ ಇಷ್ಟ ಎಕ್ಕರೆ ಇಡ್ಲಿ ಅನ್ನೋದು. ಇಲ್ಲಿ ನೋಡಿ ಹಾಗೆ ನೋಡಿ ನನ್ನ ತಮ್ಮನ ಮಕ್ಕಳನ್ನೆಲ್ಲ ಎಲ್ಲರೂ ನನ್ನ ಮಕ್ಕಳು ಎಲ್ಲರೂ ಆಟ ಆಡಿಸ್ಕೊಂಡು ಗುದ್ದಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೂ ಕೂಡ ಒಂದು ಹಾಫ್ ಆನ್ ಅವರ್ ಇದ್ವಿ. ಒಂದು ಹಾಫ್ ಆನ್ ಅವರ್ ಹೋಗಿದ ತಕ್ಷಣ ನನ್ನ ತಮ್ಮ ಇಡ್ಲಿನ ತೊಗೊಬತ್ತೀನಿ ಎಕ್ಕರೆ ಇಡ್ಲಿನ ಅಂದ್ಬಿಟ್ಟು ಆ ಹೋಟ್ಲಿಗೆ ಹೋದರು. ಅಲ್ಲಿವರೆಗೂ ನಾವು ಪಾಪನೆಲ್ಲ ಮಾತಾಡ್ಸ್ಕೊಂಡು ಆಟ ಆಡ್ಸ್ಕೊಂಡು ಕುಂತಿದ್ವಿ. ಫೈನಲಿ ನನ್ನ ತಮ್ಮ ಎಕ್ಕರೆ ಇಡ್ಲಿನ ತೊಗೊಂಬಂದರು. ನೋಡಿ ಇದೇ ಎಕ್ಕರೆ ಇಡ್ಲಿ. ನನಗಂತೂ ಮಾಗಡಿಗೆ ಹೋದರೆ ನಮ್ಮದು ಬೆಳಗಿನ ಟಿಫನ್ ಬಂದು ಎಕ್ಕರೆ ಇಡ್ಲಿನೇ ಆಗಿರುತ್ತೆ. ನಾವು ಯಾವಾಗ ಮಾಗಡಿಗೆ ಹೋದ್ರೂ ಬೆಳಗಿನ ಟಿಫನ್ ಬಂದು ಎಕ್ಕರೆ ಇಡ್ಲಿನೇ ಆಗಿರುತ್ತೆ. ಇಲ್ಲಾಂದರೆ ಬರ್ತಾಯಿದ್ದೀವಿ ಅಂದರೆ ತಂದಿಟ್ಟಿರೋ ಬಂದು ಅದನ್ನೇ ತಿಂತೀವಿ ಅಂತಂತ ಹೇಳ್ತೀವಿ. ನೋಡಿ ನನಗಂತೂ ಎಕ್ಕರೆ ಇಡ್ಲಿನೇ ನಮಗೆಲ್ಲರಿಗೂ ನಮ್ಮ ಫ್ಯಾಮಿಲಿಗೇ ಆಲ್ ಟೈಮ್ ಫೇವ್ರೇಟ್ ಇದು ಕೂಡ. ನನಗೆ ಇಡ್ಲಿ ಅಂತಲೇ ನಂಗೆ ತುಂಬ ಇಷ್ಟ. ಅದರಲ್ಲಿ ಎಕ್ಕರೆ ಇಡ್ಲಿ ನಂಗೆ ತುಂಬ ಅಂದರೆ ತುಂಬ ಇಷ್ಟ. ಯಾಕಂದರೆ ಅದು ಚಟ್ನಿನ ಟೇಸ್ಟ್ನ ಯಾರೂ ಕೂಡ ಡಾಮಿನೇಟ್ ಮಾಡೋದಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಚಟ್ನಿಗೂ ಇಡ್ಲಿಗೂ.
ಹಾಗೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಹಾಗೆ ನನಗೆ ಚೆನ್ನೈನಹಳ್ಳಿಲಿ ಸ್ವಲ್ಪ ಕೆಲಸ ಇತ್ತು, ಬೇಗ ಹೊರಟ್ವಿ, ನನ್ನ ಮೈದ ಕೂಡ ಕೆಲಸ ಇದೆ ಅಂತಂತ ಹೇಳಿದ್ರು. ಸರಿ ಅಲ್ಲಿಂದ ಮಕ್ಕಳನ್ನೆಲ್ಲ ಮಾತಾಡಿಸ್ಕೊಂಡು ಟಿಫನ್ ಎಲ್ಲ ಮಾಡಿದ್ದಾಗಿತ್ತು. ಸರಿ ಅಂತ ನೋಡಿ ಹಾಗೆ ಒಂದು ವೀಡಿಯೋನ ಮಾಡಿಕೊಂಡೆ, ನನ್ನ ತಮ್ಮನ ಮಕ್ಕಳದೆಲ್ಲ ವೀಡಿಯೋನ ಮಾಡಿಕೊಂಡೆ. ಹಾಗೆ ಮಾಡ್ಕೊತ ನಾವಿಲ್ಲಿ ಮನೇನ ಬಿಟ್ವಿ. ಇಲ್ಲಿ ನೋಡಿ ಇನ್ನೊಂದು ಬೇಜಾರಾಗುವಂಥ ವಿಷಯ ಅಂದರೆ ಇದು ಬಂದು ನಮ್ಮ ಮಾಗಡಿ ನಿರ್ಮಲಾ ಟ್ಯಾಕೀಸು. ಈ ಟ್ಯಾಕೀಸಲ್ಲಿ ತುಂಬ ಫಿಲಮ್ಗಳ್ದು ನಮಗೆ ನೆನಪು ತುಂಬಾ ಇದೆ. ನಮ್ಮಪ್ಪ ಇದ್ದಾಗ ಆಗಿರ್ಬೋದು, ನಮ್ಮಪ್ಪ ಸತ್ತ ಮೇಲೂ ಕೂಡ ನಾವು ತುಂಬ ಫಿಲಮ್ಗಳನ್ನ ನೋಡಿದ್ದೀವಿ. ಅದನ್ನು ಡೆಮಾಲಿಷ್ ಮಾಡ್ತಿದ್ದಾರೆ, ಬಟ್ ಏನಕ್ಕೆ ಅಂತ ನನಗಂತೂ ಗೊತ್ತಿಲ್ಲ. ಅದನ್ನು ನೋಡಿದಾಗ ತುಂಬ ಬೇಜಾರಾಯಿತು. ಸೊ ಹಾಗೆ ನೋಡಿ ಅಲ್ಲಿನ ವೀಡಿಯೋನೆಲ್ಲ ಹಾಗೆ ತಕ್ಕೊಂಡು, ಇದು ಬಂದು ಗಣೇಶನ ದೇವಸ್ಥಾನ, ನಮ್ಮ ಮಾಗಡಿ ಗಣೇಶನ ದೇವಸ್ಥಾನ ಕಲೆಗೆಟ್ಟು. ಅಲ್ಲಿಂದ ನನ್ನ ತಮ್ಮನ ಮಗಳನ್ನೂ ಕೂಡ ಕರ್ಕೊಬಂದಿದ್ವಿ ಬಸ್ ಸ್ಟ್ಯಾಂಡ್ ಗಂಟೆ. ಯಾಕಂದರೆ ನನ್ನ ತಂಗಿ ಎಕರೆ ಇಡ್ಲಿನ ತೊಗೊಬನ್ನಿ ಅಂತಂತ ಹೇಳಿದ್ಲು. ನಮಗೂ ನಾವು ತಿಂತಾಯಿದ್ದೀವಿ ಇದಕ್ಕೆ, ಅವಳು ನಮಗೂ ತೊಗೊಬನ್ನಿ ಅಂತಂತ ಹೇಳಿದ್ರು. ತೊಗೊಳ್ಳೋಣ ಅಂದ್ಬಿಟ್ಟು ನನ್ನ ತಮ್ಮ ಹೋಗಿದ್ದ, ಬಟ್ ಅಲ್ಲೆಲ್ಲ ಕ್ಯೂ ಸಿಸ್ಟಮ್ ಆಗಿಬಿಟ್ಟಿತ್ತಂತೆ, ಜನ ಜಾಸ್ತಿ ಅಂತಂತ ಹೇಳ್ತಾ ಇದ್ದ, ಟೈಮ್ ಜಾಸ್ತಿ ಆಗುತ್ತೆ ಅಂತ. ನೋಡಿ ಅಲ್ಲಿವರೆಗೂ ನನ್ನ ತಮ್ಮನ ಮಗಳನ್ನ ಕರ್ಕೊಬಂದು ಅಲ್ಲಿಂದ ನಾವು ತಾವರೆಕೆರೆ ಸೈಡು ಹೊರಟ್ವಿ. ನನ್ನ ತಮ್ಮನೂ ಹಂಗೆ ನನಗೆ ಮಗಳನ್ನ ಕರ್ಕೊಂಡು ನನ್ನ ತಮ್ಮ ಮನೆಗೆ ಹೋದರು. ನಾವು ಹಂಗೆ ತಾವರೆಕೆರೆ ಸೈಡ್ ಬಂದ್ವಿ. ಹಾಗೆ ನೋಡಿ ಅಲ್ಲೂ ಕೂಡ ಸಾವನದುರ್ಗ ಬೆಟ್ಟ ಆಗಿರ್ಬೋದು, ನಾವು ಹೋಗ್ತಾ ಇರೋ ದಾರಿ ಆಗಿರ್ಬೋದು, ಎಲ್ಲ ಕೂಡ ಒಂದು ವ್ಯೂನ ತಕ್ಕೊಂಡೆ. ತುಂಬ ಚೆನ್ನಾಗಿತ್ತು. ಮಾರ್ನಿಂಗ್ ಅಲ್ವಾ, ಮಾರ್ನಿಂಗ್ ತುಂಬ ಚೆನ್ನಾಗಿರುತ್ತೆ ಈ ಸೈಡ್ ಹೋಗ್ಬೇಕಾದ್ರೆ ಅಂದ್ಬಿಟ್ಟು ನೋಡಿ ಎಲ್ಲ ವಿಡಿಯೋನ ತಗೊಂಡು. ನನ್ನ ಮಗ ನೋಡಿ ಅವನಿಗಂತೂ ಕಾರು ಅಂದರೆ ತುಂಬ ಇಷ್ಟ, ತುಂಬ ಎಂಜಾಯ್ ಮಾಡ್ತಾನೆ ಅವನಂತೂ ಕಾರು ಅಂತಂದರೆ. ನೋಡಿ ಇಲ್ಲಿ ಅಣ್ಣ ತಮ್ಮ ಇಬ್ಬರು, ನನ್ನ ತಂಗಿ ಮಗ ನೀವು ನೋಡಿರ್ಬೋದು, ಇಬ್ಬರೂ ಮಾತಿಗೆ ಸಿಕ್ಬಿಟ್ರೆ ಸಾಕು, ದೊಡ್ಡ ಮನುಷ್ಯರ ಥರ ಮಾತಾಡ್ತಾರೆ. ಹಾಗೆ ಸೀರೆನೂ ಕೂಡ ನಾನು ಮೇಯ್ನ್ ಬಂದು ವರಮಹಾಲಕ್ಷ್ಮಿಗೆ ಸೀರೆ ತೊಗೋಬೇಕಾಯಿತು. ನೋಡಿ ಹಾಗೆ ಸೀರೆನೂ ಕೂಡ ತೊಗೊಂಡು ನಾನು ನಮ್ಮ ಮನೆಗೆ ಬಂದೆ. ಸೀರೆ ಮಾತ್ರ ತುಂಬ ತುಂಬ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ವರಮಹಾಲಕ್ಷ್ಮಿಗೆ ಅಂತ ಸೀರೆನ ತೊಗೊಂಡು ನಾನು ಆ ಮನೆಗೆ ಹೊರಟು ಬಂದೆ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋಗೊಂದು ಲೈಕು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನೀವು ಕೊಡೋ ಒಂದು ಲೈಕು ಕಮೆಂಟ್ ನಂಗೆ ನೆಕ್ಸ್ಟ್ ವಿಡಿಯೋಗೆ ಮೋಟಿವೇಶನಲ್ ಆಗಿರುತ್ತೆ. ಸೀರೆ ತಗೊಳ್ಳೋದಕ್ಕೆ ನಮ್ಮ ಚಿಕ್ಕಮ್ಮನೂ ಕೂಡ ಬಂದಿದ್ದರು ನೋಡಿ, ತಗೊಂಡು ನಾನು ಬೆಂಗಳೂರು ಬಂದೆ. ಟಾಟಾ, ಬಾಯ್ ಬಾಯ್.